ಈಗ ಗುರು ಕೇಳ್ತಾನೆ ಯಾವುದು ಸರಿ ಯಾವುದು ತಪ್ಪು, ಅವ್ರದ್ದು ಅವ್ರಿಗೇ ಸರಿ, ಇವ್ರದ್ದು ಇವ್ರಿಗೇ ಸರಿ, ಯಾವುದು ತಪ್ಪು. ಅವರ ದೃಷ್ಟಿಕೋನ ಹಾಗದ, ಹಾಗೆ ನೋಡ್ತಾರೆ. ಇವರ ದೃಷ್ಟಿಕೋನ ಬೇರೆ ಅದ, ಹಾಗೆ ನೋಡ್ತಾರೆ. ಒಬ್ಬ ವ್ಯಾಪಾರಿ ಜಗತ್ತನ್ನು ನೋಡೋ ದೃಷ್ಟಿಕೋನ ಬಹಳ ಬೇರೆ. ಅವನಿಗೆ ಎಲ್ಲರೂ ಗಿರಾಕಿಗಳು ಜಗತ್ತಿನಾಗ, ಇಲ್ಲೇ ಎಲ್ಲರೂ ಗಿರಾಕಿಗಳು. ಒಬ್ಬ ರಾಜಕೀಯ ಮನುಷ್ಯನಿಗೆ ಎಲ್ಲರೂ ಮತದಾರರೇ, ಎಷ್ಟು ಮಜಾ. ಅವನಿಗೆ ಅವೇ ಕಾಣಿಸ್ತಿರ್ತಾವ. ಈ ಊರಾಗ ಎಷ್ಟದಾವ, ಮನುಷ್ಯರು ಕಾಣೋದಿಲ್ಲ, ಮತ. ಒಕ್ಕಲಿಗನಿಗೇನು ಕಾಣಿಸ್ತದೆ? ನೆಲ ಮಳಿ. ಅವಾಗ ಯಾವಾಗಲೂ ನೆಲ ಮಳಿ. ಅವನ ದೃಷ್ಟಿಕೋನದಲ್ಲಿ ಜಗತ್ತು ಬೇರೆ, ಇವರ ದೃಷ್ಟಿ ಬೇರೆ, ಅವ್ರ ದೃಷ್ಟಿ ಬೇರೆ. ವಕೀಲರಿದ್ರಂತೂ ಎಲ್ಲ ಗಿರಾಕಿಗಳು, ಜಗಳ ಮಾಡೋರೆ. ಎಷ್ಟು ನೋಡೋ ದೃಷ್ಟಿಕೋನ ಯಾವುದೂ ತಪ್ಪಲ್ಲ, ಆದರೆ ಅದು ಒಂದೇ ಸತ್ಯ ಅಲ್ಲ ಅಷ್ಟೇ. ಬಾಹುಲ್ಯ ಅವಕಾಶತ್ವ, ಇಲ್ಲಿ ವೈವಿಧ್ಯತೆಗೆ ಅತ್ಯಂತ ಅವಕಾಶ ಈ ಜಗತ್ತಿನಲ್ಲಿ ಇರೋದರಿಂದ ಮನುಷ್ಯನೇ, ಶಿಷ್ಯನೇ, ನಿನ್ನ ಅಭಿಪ್ರಾಯವೇ ಸತ್ಯ ಅಂತ ಭಾವಿಸಬೇಡ. ಇನ್ನೊಬ್ಬರ ಅಭಿಪ್ರಾಯ ಪೂರ್ಣ 100ಕ್ಕೆ 100 ಸುಳ್ಳ ಅಂತ ಹೇಳಬೇಡ. ಜಗಳಕ್ಕೆ ಹೋಗಬೇಡ. ವಾದೋ ನ ಅವಲಂಬ್ಯ, ವಾದ ವಿವಾದಕ್ಕೆ ಇಳಿಯಬೇಡ. ಚಲೋ ಮಾತಿಲ್ಲೇ? ಯಾರು ಶ್ರೀಮಂತರು ಹೇಳಿ? ಯಾರು ದಡ್ಡರು, ಯಾರು ಜಾಣರು ಹೇಳಿ? ನಿಮಗ ಇನ್ನೊಬ್ಬರು ಶ್ರೀಮಂತರಾಗಿ ಕಾಣ್ತಾರೆ. ಯಾಕೆ? ನಿಮಗಿಂತ ಹೆಚ್ಚದ ಅವ್ರ ಹತ್ತಿರ ಅಷ್ಟೇ. ಅವ್ರಿಗೆ ಮತ್ತೊಬ್ಬರು ಶ್ರೀಮಂತರಾಗಿ ಕಾಣ್ತಾರೆ, ತಾವು ಬಡವರಂತ ತಿಳ್ಕೊಂಡಿರ್ತಾರೆ. ಯಾರಿಗೆ ನಾನು ಶ್ರೀಮಂತ ಅಂತೇನೆ, ಅವ ತಾನೇ ತಿಳ್ಕೊಂಡಿರ್ತಾನ ನಾ ಬಡವದೀನಿ ಅಂತ. ಯಾರ ಅಭಿಪ್ರಾಯ ಸರಿ ಹೇಳಿ? ಹೋಲಿಸಿ ಹೋಲಿಸಿ ನೋಡ್ತಾ ಹೋದರೆ ಜಗತ್ತಿನಲ್ಲಿ 1000 ಅಭಿಪ್ರಾಯಗಳು, ಎಲ್ಲ ಮಿಶ್ರ ಅಭಿಪ್ರಾಯಗಳು, ಎಲ್ಲ ಮಿಶ್ರ. ಎಷ್ಟು ಆಶ್ಚರ್ಯದ ಜಗತ್ತು, ಎಷ್ಟು ಸುಂದರದ ಜಗತ್ತು. ಒಬ್ಬ ಕವಿ ಹೇಳ್ತಾನೆ, ಒಂದು ಪುಷ್ಪ, ಇದು ಬರೀ ಪುಷ್ಪ ಅಲ್ಲ, ಇದೊಂದು ಸಂಕೇತ, ಅನೇಕ ಸಂಗತಿಗಳ ಸಂಕೇತ ಇದು. ಇದನ್ನು ಒಬ್ಬ ನೋಡಿದ ಅಂದರೆ ಇದು ಪ್ರೀತಿಯ ಸಂಕೇತ ಒಬ್ಬನಿಗೆ. ಇನ್ನೊಬ್ಬನಿಗೆ ಸೌಂದರ್ಯದ ಸಂಕೇತ, ಜಗತ್ತಿನ ಅದ್ಭುತ ಸೌಂದರ್ಯದ ಸಂಕೇತ. ಮತ್ತೊಬ್ಬನಿಗೆ ಗೌರವದ ಸಂಕೇತ ಇದೆ. ಆತ ತಿಳ್ಕೋತಾನೆ ಇದು ಗೌರವದ ವಸ್ತು. ಇನ್ನೊಬ್ಬ ತಿಳಿತಾನ ಇದು ದೇವನ ಪ್ರಸಾದ. ನೋಡೋ ದೃಷ್ಟಿಕೋನ, ಭಕ್ತನಾಗಿ ನೋಡ್ದ ಹೂವ ದೇವನ ಪ್ರಸಾದವಾಗಿ ಕಂಡಿತು. ಕವಿಯಾಗಿ ನೋಡಿದ ಸೌಂದರ್ಯದ ಪ್ರತೀಕವಾಗಿ ಕಂಡಿತು. ವ್ಯಾಪಾರಿಯಾಗಿ ನೋಡಿದ ಇದೊಂದು ವಸ್ತುವಾಗಿ ಕಂಡಿತು. ಪ್ರೇಮಳ ವ್ಯಕ್ತಿಯಾಗಿ ನೋಡಿದ ಇದು ಪ್ರೀತಿಯ ಸಂಕೇತವಾಗಿ ಕಂಡಿತು. ಅವರವರ ನೋಡೋ ದೃಷ್ಟಿಕೋನ. ಇದರಾಗೆ ಯಾವುದು ಸರಿ ಯಾವುದು ತಪ್ಪ? ಈಗ ಆಗೋದಿಲ್ಲೇನು? ಚಂದ್ರ ಅದಾನ. ಈಗ ನಾವೆಲ್ಲರೂ ಕೆಲವರು ಅದು ಬರೀ ಕಲ್ಲ ಅಂತ ನೋಡ್ತಾ ಇದ್ದೇವೆ. ನೋಡೋದಲ್ಲೇ ಇತ್ತೀಚೆಗೆ ಏನದು ಚಂದ್ರ? ಸುಮ್ಮನೆ ಒಂದು ಕಲ್ಲ ಆಕಾಶದಾಗ ತಿರುಗ್ತದೆ ಅಂತೇವಿ. ಇನ್ನೊಬ್ಬ ನೋಡಿದ, ಏನ್ ಚಂದ್ರ, ಎಂಥ ಅದ್ಭುತ ಚಂದ್ರ. ಆತನಿಗೆ ಅಲ್ಲಿ ಬೇರೆ ಕಂಡಿತು.
ಮತ್ತೊಬ್ಬ ನೋಡಿದ, ಅದೊಂದು ದೇವತಾ ಅಂತ ಭಾವಿಸಿಬಿಟ್ಟು. ಇನ್ನೊಬ್ಬ ಶಾಂತಿಯ ತಾಣ. ಎಂಥ ದರ್ಶನ! ಸುಮ್ಮನೆ ಅದರ ಬೆಳದಿಂಗಳದೊಳಗೆ ಈಗ ಮನಸ್ಸನ್ನು ಇಟ್ಟರೆ ಶಾಂತ, ಪ್ರಶಾಂತ, ತಣ್ಣಗೆ, ಶೀತಲ ಅನುಭವಿಸಿದ. ಯಾರು ಸರಿ, ಯಾರು ತಪ್ಪ? ನಾವು ಖಂಡಿಸ್ತೇವೆ, ಇವರು ಮೂಢರು, ಇವರು ಜಾಣರು. ಆದರೆ ನೋಡುವ ದೃಷ್ಟಿ ಬಹಳ ಅದ್ಭುತ. ನಮ್ಮ ದೃಷ್ಟಿಕೋನಗಳು ಯಾವುದನ್ನು ಖಂಡಿಸೋದು, ಯಾವುದನ್ನು ಮಂಡಿಸೋದು. ಆದ್ದರಿಂದ ಗುರು ಹೇಳಿದ, ನೀನು ವಾದ ವಿವಾದಕ್ಕೆ ಬಹಳ ಇಳಿಬೇಡ. ಅವರವರ ದೃಷ್ಟಿ ಅವರವರಿಗೆ. ಈಗ ಅನ್ನೋದಲ್ಲೇ ನಮ್ಮಲ್ಲಿ ಎಷ್ಟು ಹೋರಾಟದ. ಗೃಹಸ್ಥನಾಗೋದು ಶ್ರೇಷ್ಠವೋ ಸನ್ಯಾಸಿಯಾಗೋದು ಶ್ರೇಷ್ಠವೋ? ಹೇಳಿ, ಯಾವುದು ಶ್ರೇಷ್ಠ? ಯಾವುದು ಶ್ರೇಷ್ಠ? ಎರಡು ಮತಗಳಿವು. ಬಹಳ ಜನ ಏನು ಹೇಳ್ತೇವೆ, ಗೃಹಸ್ಥ ಇಲ್ಲದೆ ಇದ್ರೆ ಜೀವನ ವ್ಯರ್ಥ, ಅನುಭವಿಸಬೇಕು ಎಲ್ಲವನ್ನ. ಇನ್ನೊಬ್ಬ ಹೇಳ್ತಾನ, ಇದರಾಗ ಏನದ ಅರ್ಥ? ಜಗತ್ತಿನಾಗದ, ಇದರಾಗೇನದ? ಇವೆರಡು ದೃಷ್ಟಿಕೋನಗಳು ಯಾವುದು ಸರಿ, ಯಾವುದು ತಪ್ಪ? ಅವನಿಗೇ ಸರಿ, ಇವನಿಗೇ ಸರಿ. ಅವನಿಗೆ ತಪ್ಪ, ಇವನಿಗೆ ತಪ್ಪ. ಮನುಷ್ಯನೇ, ನೀನು ಇನ್ನೊಬ್ಬರ ಮೇಲೆ ಹೇರಕ್ಕೆ ಹೋಗಬೇಡ, ಅವ್ರದ್ದು ತಿರಸ್ಕರಿಸಬೇಡ. ನಿನ್ನದಲ್ಲ, ನೀನು ನಂಬಿಕೋ ಅಷ್ಟೆ. ವಾದ ಮಾಡಕ್ಕೆ ಹೋಗಬೇಡ. ಎಲ್ಲವೂ ಸರಿ ಇರ್ತಾವ ಒಂದೊಂದು ದೃಷ್ಟಿಯಿಂದ. ಯಾವ ಧರ್ಮ ಸರಿ ಇಲ್ಲ ಒಂದು ದೃಷ್ಟಿಯಿಂದ, ಯಾವ ಧರ್ಮ ತಪ್ಪಿಲ್ಲ ಇನ್ನೊಂದು ದೃಷ್ಟಿ. ಎಲ್ಲ ಕಡೆ ದೋಷಗಳಿರ್ತಾವ ನೋಡೋರ ದೃಷ್ಟಿಯೊಳಗೆ, ಎಲ್ಲ ಕಡೆ ಗುಣಗಳು ಇರ್ತಾವ ನೋಡೋರ ದೃಷ್ಟಿಯೊಳಗೆ. ಆದ್ದರಿಂದ ಜಗಳಕ್ಕಿಳಿಬೇಡ. ಇದು ಭಕ್ತಿಶಾಸ್ತ್ರ. ಭಕ್ತಿಶಾಸ್ತ್ರದಲ್ಲಿ ಜಗಳಿಲ್ಲ. ನೀವಂದರೆ ತಿಳ್ಕೊಳ್ಳಿ, ದೇವರಿಲ್ಲ ಅಂದ್ಕೊಂಡು ಹೋಗು ಅಂತಾರೆ. ಅವರೇನೂ ವಿಚಾರ ಮಾಡೋದಿಲ್ಲ. ಅದಾನಂತ ಒಂದಿಷ್ಟು ಪುಸ್ತಕ ತಂದು ಸ್ಥಾಪನಾ ಮಾಡಕ್ಕೆ ಹೋದರೆ ಅವಶ್ಯ ಇಲ್ಲ. ಯಾಕೆ? ಆ ದೃಷ್ಟಿ ಅವನಿಗಿಲ್ಲ. ನಿಂದು ಸರಿ, ಅವಂದು ಸರಿ. ಜಗತ್ತಂದರೆ ವೈವಿಧ್ಯಪೂರ್ಣ ಅಂತ ಒಪ್ಪಿಕೋ. ಒಬ್ಬರ ಮನಸ್ಸಿನಂಗೆ ಒಬ್ಬರಿಲ್ಲ, ಒಬ್ಬರ ಮನಸ್ಸಿಲ್ಲ. ಒಬ್ಬರ ದೇಹದಂಗೆ ಇನ್ನೊಬ್ಬರ ದೇಹ ಇಲ್ಲ. ಒಬ್ಬರ ಆಶೋತ್ತರದಂಗೆ ಇನ್ನೊಬ್ಬರ ಆಶೋತ್ತರಗಳೇ ಇಲ್ಲ. ಹೀಗಿರುವಾಗ ಜಗತ್ತನ್ನೆಲ್ಲ ಒಂದು ರೂಪಕ್ಕೆ ತರ್ತೇನೆ ಅನ್ನೋದು ಸರಿಯಲ್ಲ. ಅದು ಜಗಳಕ್ಕೆ ಕಾರಣ ಆಗ್ತದೆ. ಅದಕ್ಕೇನು ಮಾಡು? ಹೇಗದ ಅಲ್ಲಿ ವೈಭವದ, ಅದು ಸೌಂದರ್ಯದ ಅಲ್ಲೇ. ಜಗತ್ತು ಅದ್ಭುತ. ಇದು ಅದನ್ನು ಮಾಡಿದವ ನಿಸರ್ಗ ದೇವತಾ. ಎಂಥ ಸುಂದರವಾದಂಥ ರೂಪ ಕೊಟ್ಟ ಜಗತ್ತಿಗೆ. ಎಷ್ಟು ವೈವಿಧ್ಯತೆಯನ್ನು ತಂದ. ಆಕಾಶದೊಳಗೆ ಎಷ್ಟು ನಕ್ಷತ್ರಗಳು, ಒಂದರ ಬಣ್ಣ ಒಂದಕ್ಕಿಲ್, ಒಂದರ ಆಕೃತಿ ಒಂದಕ್ಕಿಲ್. ಎಂಥ ಅದ್ಭುತ ರಚನೆಗಳು. ಹಾಗ ಭೂಮಂಡಲ ಇಷ್ಟೆಲ್ಲ ವೈವಿಧ್ಯತೆ ಇದು ಮಾಡ್ಯದ ನಿಸರ್ಗ. ಇದರಲ್ಲಿ ಮನುಷ್ಯನೇ ನೀನು ಒಂದು ಭಾಗ ಅಷ್ಟೆ. ನಿನಗೇನು ತಿಳಿತೋ ಅದಷ್ಟೇ ಅಂತ ತಿಳ್ಕೋಬೇಡ. ಹೊಸ ಹೊಸ ದೃಷ್ಟಿಕೋನಗಳದಾವ ಜಗತ್ತನ್ನು ನೋಡೋದು. ಹೊಸ ಭಾವನೆಗಳಿರ್ತಾವ ಜಗತ್ತನ್ನು ನೋಡುವಲ್ಲಿ. ಆದ್ದರಿಂದ ಅವರವರಿಗೆ ಅವರವ್ರದ್ದು ಸರಿ. ಮತ್ತು ಅಷ್ಟೇ ಅಲ್ಲ, ಶಿಷ್ಯನೇ ಒಂದು ವಯಸ್ಸಿನಲ್ಲಿ ಸರಿ ಅನಿಸಿದ್ದು ಇನ್ನೊಂದು ವಯಸ್ಸಿನಲ್ಲಿ ಅನಿಸೋದಲ್ಲ. ಅದೇ ಮನುಷ್ಯನೇ ಒಂದು ಸಲ ಅದನ್ನು ಒಪ್ಪಿಕೊಂಡಿರ್ತಾನೆ, ಇನ್ನೊಂದು ಸಲ ಅದನ್ನು ತಿರಸ್ಕರಿಸ್ತಾ ಇರ್ತಾನೆ. ಯಾಕೆ? ವಯಸ್ಸು ಬದಲಾಗ್ತದೆ. ನೀವು ಸಣ್ಣ ಹುಡುಗರಿದ್ದಾಗ ಎಷ್ಟು ಮಜಾ ಇತ್ತು. ಗೊಂಬಿ ಪಂಬಿ ತಗೊಂಡು ಆಡುವಾಗ ಏನು ಅಷ್ಟು ಇರಲಿಲ್ಲೇನು? ಜಗತ್ತಂದರೆ ಒಂದು ಗೊಂಬಿ ಆಟ.
ಅವರಿಗೆ ನಿಮಗೆ ಸಣ್ಣವರಿದ್ದಾಗ ಅವಾಗ ಏನರ ಇದ್ದು ಏನು ಈಗಿನ ಕನಸುಗಳು? ಏನೇನೂ ಇರಲಿಲ್ಲ. ಭಾರತವೂ ಇಲ್ಲ, ವಿಜಯಪುರವೂ ಇಲ್ಲ, ಗ್ವಾಂಬಿ ಅಷ್ಟು ಈ ಜಗತ್ನ್ಯಾಗ. ಅವನಿಗೆ ಲಾಭ ಇಲ್ಲ, ಹಾನಿ ಇಲ್ಲ, ಶ್ರೇಷ್ಠ ಇಲ್ಲ, ಕನಿಷ್ಠ ಇಲ್ಲ, ಎಲ್ಲ ಏನು ಆಟದ ಸಾಮಾನುಗಳು. ಅದರಲ್ಲಿ ಆನಂದವನ್ನು ಪಡೆದ, ಅದರಲ್ಲಿಯೇ ಸ್ವರ್ಗ ಕಂಡ. ಏನು ಸಂತೋಷ. ಕೆಲವು ಹುಡುಗರಂತೂ ಆ ಗೊಂಬಿ ಮಗ್ಗಲು ಇಟ್ಕೊಂಡೇ ಮಕ್ಕೊಂಡು. ಎಲ್ಲೇ ತಪ್ಪಂದ್ರೇನು? ಯಾರಾದರೂ ಇದು ಹುಡುಗ ಮಾಡೋದು ತಪ್ಪ ಅಂತ ಹೇಳಿದ್ರೇನು ಅವಾಗ? ಇಲ್ಲ, ಅದು ಹುಡುಗದ ಹಾಗೆ ಮಾಡೋದು ಅಂತ ಹೇಳಿದರು. ಅದೇ ಹುಡುಗ ದೊಡ್ಡದಾಯಿತು. ಅವಾಗ ಗೊಂಬೆ ಎಲ್ಲದ? ಅಲ್ಲಿಂದ ಜೀವಂತ ಗೊಂಬೆಗಳು ಬಂದು ಎಷ್ಟು ಮಜಾ! ಅವಾಗಿನ ದೃಷ್ಟಿಕೋನೇ ಬೇರೆ, ಬದಲಾಗಲಿಲ್ಲ. ಅವಾಗ ಅನಿಸ್ತು, ಹುಡುಗರಿದ್ದಾಗ ನಾವು ಎಷ್ಟು ದಡ್ಡರಿದ್ದೇವೆ ಅನಿಸ್ತು. ಹುಡುಗಂತದ ನಮ್ಮ ತಂದೆ ಎಷ್ಟು ದಡ್ಡದಾನ ಅಂತ. ಇಲ್ಲೇನು ಎಂಥ ಸುಂದರ ಇವು ಗೊಂಬೆಗಳು. ಅದನ್ನು ನೀವು ತಿರಸ್ಕರಿಸ್ತಾನಲ್ಲ. ಹಿಂಗ ಅವನ ದೃಷ್ಟಿ, ಅವನಿಗೆ ಇದು ದೃಷ್ಟಿಕೋನ ಅದೇ ಹುಡುಗ ಬದಲಾದ. ಮತ್ತು ಯಾರ ಅಭಿಪ್ರಾಯ ಸರಿ, ಯಾರ ಅಭಿಪ್ರಾಯ ತಪ್ಪು? ಅವಾಗ ಜಗಳ ಮಾಡೋದ? ಅಲ್ಲಿಂದ ಮಧ್ಯ ವಯಸ್ಸ ಬಂತು, ಬರೇ ಗಳಿಕೆ ಕೂಡಿಸೋದವಾಗ. ಏನು ಹುಡುಗರು ಹೆಂಗೆ ಕೂಡಿಸ್ತದ್ವೋ ಹಂಗೆ ಇವಾಗ ಕೂಡ್ಸಕ್ಕೆ ಶುರು ಮಾಡಿದ. ಕೂಡಿಸಿದ ತನ್ನ ಹೆಸರಲ್ಲೇ ಏನೇನು ಬೇಕೋ ಎಲ್ಲ ಹೆಚ್ಚು ಮಾಡ್ಕೋತ ಹೋದ. ಅದು ಸರಿ ಅನ್ನಿಸ್ತು, ಸಾರ್ಥಕ ಆಯಿತು ಜೀವನ ಅಂದ. ಮುಪ್ಪ ಬಂತು, ಎಲ್ಲ ಕೊಡ್ಕೋತ ಇಲ್ಲೇ ಮಧ್ಯ ವಯಸ್ಸ ಬಂತು, ಎಲ್ಲ ತಂದು ಮಾಡ್ಕೋತ ಹೋಗಿದ್ದ. ಮುಂದೆ ಎಲ್ಲ ಕೊಡ್ಕೋತ ಅಳಿಯ ಬಂದ, ಅವನಿಗಿಟ್ಟು ಕೊಟ್ಟ. ಮಕ್ಕಳು 4 ಮಂದಿ ಹಂಚಿಕೊಟ್ಟ. ಹೆಂಡತಿ ಹೆಸರಲ್ಲೇ ಒಂದಿಷ್ಟು ಕೊಟ್ಟ. ಏನೂ ಉಳಿಲಿಲ್ಲ. ಅವಾಗಂದ ಜೀವನದಾಗ ಏನು ಅರ್ಥ ಇಲ್ಲ, ಯಾಕೆ ವಯಸ್ಸಾಗಿತ್ತು, ಮುಪ್ಪಾಗ್ಯದ. ಏನದ ಹುಡುಗರು ಸುಮ್ಮನೆ ಕೂಡಿಸ್ತಾವ, ಹಂಗೆ ಮಾಡ್ತಾವ, ಹಿಂಗೆ ಮಾಡ್ತಾವ, ದುಡಿತಾವ. ಅವನು ಅದೇ ಮಾಡಿದ್ದ. ಈಗ ಬದಲಾದ, ಯಾಕೆ ವಯಸ್ಸು. ಮೊದಲ ಗೊಂಬಿಗೆ ಅಂಟ್ಕೋತು, ಮುಂದೆ ಅದಕ್ಕೆ ಅಂಟ್ಕೋತು, ಸಂಗ್ರಹಕ್ಕೆ. ಮುಂದೆಲ್ಲ ಹೋಯ್ತಲ್ಲ, ಅವಾಗ ಅವ ಅಂದ, ಸತ್ಯ ಇದು ಅಲ್ಲ. ಖಾಲೆಗಯ್ಯ ಜೀವನದಾಗ ಏನು ಅರ್ಥದ ಅಂದ. ಮೊದಲು ಎಷ್ಟು ಅರ್ಥ ಇತ್ತು. ಯಾವುದು ಸರಿ? ಭಕ್ತಿ ಶಾಸ್ತ್ರದಲ್ಲಿ ಎಷ್ಟು ಚಲೋ ಅದ. ಯಾವುದು ಸರಿ, ಯಾವುದು ತಪ್ಪ? ನೀವು ಹುಡುಗರ ದೃಷ್ಟಿ ನೋಡಿದರೆ ಅದೇ ಸರಿ, ಮಧ್ಯ ವಯಸ್ಸಿನವರ ದೃಷ್ಟಿ ನೋಡಿದರೆ ಅದು ಸರಿ, ಮುಪ್ಪಿನವರಿಗೆ ನೋಡಿದರೆ ಅದು ಸರಿ. ಆದರೆ ಯಾರ್ದರೆ ಪಕ್ಕ ಸರಿ ಏನು? ಇಲ್ಲ, ಅವ್ರಿಗೆ ಇವ್ರಿಗೆ. ಅದಕ್ಕೆ ಜಗಳ ಮಾಡಬೇಡಿ ಅಂತ ಅವರು. ಯಾಕೆ ಅಂದರೆ ಜಗತ್ತು ಅದ್ಭುತದ, ನಿನ್ನ ದೃಷ್ಟಿ ಕಂಡಷ್ಟೇ ಜಗತ್ತಲ್ಲ. ಯಾಕೆ ನಿನ್ನ ಮತಿಗೂ ಒಂದಿಷ್ಟು ಪರಿಮಿತಿ ಅದ. ಕೆಲವರು ಕಂಡೆವೆಂಬರು, ಕಾಣಲದೇನು ಸೂರ್ಯಮಂಡಲವೇ, ಅದೇನು ತಾರಾಮಂಡಲವೇ, ನಮ್ಮ ಗುಹೇಶ್ವರ ನಿಪ್ಪುದು ಚಂದ್ರಗಿರಿಯ ಪಟ್ಟಣ.
ಅಲ್ಲ ಮಹಾಪ್ರಭು ಹೇಳ್ತಾರೆ, ನಾನು ಕಂಡೆ ಅದನ್ನು ಕಂಡೆ ಇದನ್ನು ಕಂಡೆ ಅಂತ ಹೇಳ್ತೀಯಲ್ಲ, ಕಾಣಾಕದೇನು ದೇವರನ್ನು ಕಾಣಾಕದೇನು ಚಂದ್ರಮಂಡಲ ಇದು ಸೂರ್ಯಮಂಡಲವೋ ತಾರಾಮಂಡಲವೋ? ಕಾಣೋದನ್ನು ಕಾಣಬೇಕು, ಅನುಭವಿಸುವುದನ್ನು ಅನುಭವಿಸಬೇಕಾಗ್ತದೆ, ಕಂಡದ್ದೇ ಅಲ್ಲ. ಚಲೋ ಇಲ್ಲ ವಚನ? ನಾವು ಹೇಳ್ತೇವಲ್ಲ ನಮಗೆ ಕಂಡದೆ ಅಂತೇವೆ, ಅಂದರೆ ಸತ್ಯ ನಮಗೆ ಕಂಡದೆ ಅಂತ. ಏನು ಹಂಗೆ ಕಾಣಕ್ಕೇನು ತಾರಾಮಂಡಲ ಏನದು? ಏನು ಸೂರ್ಯಮಂಡಲ ಏನು? ತಾರಾಮಂಡಲ ಅಂದ್ರೆ ಇದೆಲ್ಲ ಜಗತ್ತ. ಸೂರ್ಯಮಂಡಲ ಅಂದರೆ ಬುದ್ಧಿಗೆ ಕಾಣುವಂಥ ಜಗತ್ತ. ಹಿಂಗೆ ನಾವು ನೋಡ್ದೇವಿ. ಕೆಲವರು ದೇವರನ್ನು ನಾ ಕಂಡೇವಿ ಅಂದರು, ಕಂಡ್ಲೆ. ಇನ್ನು ಕೆಲವರು ಅದನ್ನು ಬುದ್ಧಿಯಿಂದ ಕಂಡೇವಿ ಅಂದರು. ಅಲ್ಲಮ್ಮ ಹೇಳ್ತಾರ, ಕಾಣಾಕದೇನು ಚಂದ್ರಮಂಡಲ ಇದು ಸೂರ್ಯಮಂಡಲ, ಕಾಣಾಕದೇನು ತಾರಾಮಂಡಲ. ಎಲ್ಲದ ಸತ್ಯ ಕಾಣುವಂಥದ್ದಲ್ಲ, ಸತ್ಯ ತಿಳಿದುಕೊಂಡುಕೊಳ್ಳುವಂಥದ್ದಲ್ಲ. ಸತ್ಯ ಚಂದ್ರಗಿರಿಯ ಪಟ್ಟಣ. ಯಾವಾಗ ಮನಸ್ಸು ಶಾಂತವಾಗ್ತದೆ, ಚಂದ್ರನ ಶಾಂಗದ ಹಂಗೆ ಶಾಂತವಾಗ್ತದೆ, ಆ ಕ್ಷಣಕ್ಕೆ ಅನುಭವಕ್ಕೆ ಬರೋದೇ ಸತ್ಯ ದೇವರು. ಅದನ್ನೇನು ಕಾಣ್ತೀಯ? ಅದು ಅನುಭವ ವೇದ್ಯ. ಅಂಥದನ್ನು ನೀನು ಅನುಭವಿಸಬೇಕೇ ವಿನಃ ಅದು ತರ್ಕ ವಿತರ್ಕದಿಂದ ಸಿದ್ಧ ಮಾಡೋದು ಅಲ್ಲ. ಈಗ ಎಷ್ಟು ಜನ ಮಾಡೋದಿಲ್ಲ, ಇಲ್ಲ ಅಂತ ತಿಳಿದು ಭಾರೀ ಪ್ರತಿಪಾದನೆ ಮಾಡಿ ಹೋಗ್ಯಾರ. ಅದಂತೂ ನೂರಾರು ಗ್ರಂಥಗಳನ್ನು ಬರೆದಾರ. ಯಾರ್ದ ಸರಿ ಯಾರ್ದ ತಪ್ಪ ಅಲ್ಲಮ್ಮ ಅಂತಾರೆ, ಇಬ್ಬರೂ ತಪ್ಪ. ಯಾಕೆ ಅವರು ಒಂದು ವೇಳೆ ಇರೋದನ್ನು ಕಂಡಿದ್ರು ಅಂದ್ರೆ, ಅನುಭವಿಸಿದ್ರೆ ಈ ಗದ್ದಲಕ್ಕೆ ಹೋಗ್ತಿದ್ದಿಲ್ಲ, ವಾದ ವಿವಾದ ಮಾಡಕ್ಕೆ ಹೋಗ್ತಿದ್ದಿಲ್ಲ. ಬಹಳ ಚೆನ್ನಾಗಿ ಅಲ್ಲಮ ಪ್ರಭು ಯಾವಾಗಲೂ ಹೇಳೋ ರೀತಿ ಅದು. ವಾದ ನ ಅವಲಂಬನೀಯ, ವಾದಕ್ಕೆ ದಯಮಾಡಿ ಹೋಗಬೇಡಿ, ಏನು ದೊಡ್ಡ ಹಾನಿ ಆಗೋದಿಲ್ಲ. ಇಲ್ಲ ಅಂತ ದೇವ್ರು ಇಲ್ಲ ಅಂತ ಸಿದ್ಧ ಮಾಡಿದ್ರೆ ತಿಳ್ಕೊಳ್ಳಿ, ಏನಾಗೋದದ? ನನ್ನ ಒಬ್ಬನ ಒಪ್ಪಿಸ್ಬೋದು, ನಿಮ್ಮಿಬ್ಬರನ್ನ ಒಪ್ಪಿಸ್ಬೋದು. ಒಂದಿಬ್ಬರು ಒಪ್ಪಿದ ಕೂಡಲೇ ಮುಗಿದ ಹೋಯ್ತಾ? ಹೇಳಿ. ನಮಗೆ ಸಂತೋಷ ಯಾವಾಗ ಆಗ್ತದಂದ್ರೆ, ನಾವು ಹೇಳ್ದಂಗೆ ನಾವು ಹೇಳಿದ್ದನ್ನು ಇಷ್ಟು ಜನ ಚಪ್ಪಾಳೆ ಹಾಕಿ ಒಪ್ಪಿದ್ರು ಅಂದ್ರೆ ಬರೋಬ್ಬರಿ ನಂದು ಅಂತ. ಆವಾಗ ಅದು ಸತ್ಯ ಅಂತದ. ಎಂಥ ಹುಚ್ಚದಾರ ಇಬ್ರು. ಚಪ್ಪಾಳೆ ಹಾಕೋರು ಅವ್ರಿಗೆ ಗೊತ್ತಿಲ್ಲ. ಏನು ಗೊತ್ತದ ಹೇಳಿ? ಚಪ್ಪಾಳೆ ಹಾಕಿದ್ದು. ಅವ ಹೇಳಿದ್ರು ಹಾಕಿದ್ರ, ಇವ ಹೇಳಿದ್ರು ಹಾಕಿದ್ರು. ಕೊನೆಗೆ ಚಪ್ಪಾಳಿ ಇಲ್ಲೇ ಚೆಲ್ಲಿ ತಮ್ಮ ಮನೆಗೆ ಹೋದ್ರು. ಇವ್ರಿಗೆ ಅನ್ನಿಸ್ತು ಮ್ಯಾಕ್ ಕೂತವ್ರಿಗೆ ನಮ್ಮ ಅಭಿಪ್ರಾಯನೇ ಎಲ್ಲರಿಗೆ ಹಿಡಿಸ್ತು ಅಂತ. ಅವ್ರು ಮರ್ತ ಬಿಟ್ರು ಹೋಗೋರು. ಅವ್ರು ಜಾಣ್ರು. ಇವರು ಹೂವು ಇವ್ರಿಗೆ, ಇವರು ಮಾಲ ಇವ್ರಿಗೆ ಹಾಕಿ ಇವ್ರೇನು ಹೇಳಿರ್ತಾರೆ ಅವ್ರಿಗೆ ಧನ್ಯವಾದ ಅರ್ಪಿಸಿ ಕೊನೆಗೆ ಅವರನ್ನು ಬೀಳ್ಕೊಟ್ಟು ತಮ್ಮ ಮನೆಗೆ ತಾವು ಹೋದ್ರು. ಎಲ್ಲ್ಯಾಕೆ ಹೋಗೋಲ್ಯಾಕ ಅವನ್ ತಗೊಂಡು ನಮಗೇನು ಮಾಡೋದದ? ಹಿಂಗೆ ಜಗತ್ತು ಬಹಳ ಜಾಣದ. ಸಾಮಾನ್ಯ ಜನ ಬಹಳ ಹುಷಾರದಾರ. ಇವರು ಮ್ಯಾಗಿದ್ದವ್ರಿಗೆ ತಿಳಿತಾ ಇಲ್ಲ ಹೆಂಗದ. ಇಲ್ಲಂದ್ರೆ ಇಲ್ಲ ಆಗೋದಿಲ್ಲ, ಅದ ಅಂದ್ರೆ ಇರೋದಿಲ್ಲ. ಇರೋದು ಇದ್ದೇ ಇರ್ತದೆ. ಅದನ್ನು ಯಾರೂ ನಾಶ ಮಾಡಲಿಕ್ಕೆ ಬರೋದಿಲ್ಲ. ಮನುಷ್ಯ ಏನು ಮಾಡ್ತಾನೆ? ಇಲ್ಲಿ ಏನು ಇರ್ತದೆ ಅದ ದೇವರು.
ಅದನ್ನು ಸಿದ್ಧ ಮಾಡೋದಲ್ಲ, ಅದು ಇರೋ ವಸ್ತು. ದ್ಯಾಟ್ ವಿಚ್ ಎಕ್ಸಿಸ್ಟ್ ಫಾರ್ ಎವರ್, ಅದು ಸತ್ಯ. ಅಂಥ ಒಂದು ಶ್ರೇಷ್ಠ ಸತ್ಯ ವಸ್ತುವೇ ದೇವರು. ಆ ಸತ್ಯ ವಸ್ತು ಸದಾ ಅದನ್ನು ನೋಡಲಿಕ್ಕೆ ಬರೋದಿಲ್ಲ, ಅದನ್ನು ಬುದ್ಧಿಯಿಂದ ಸಿದ್ಧ ಮಾಡೋದಲ್ಲ, ಅದನ್ನು ಅನುಭವಿಸೋದು. ವಿ ಹ್ಯಾವ್ ಟು ಫೀಲ್ ಇಟ್ಸ್ ಎಕ್ಸಿಸ್ಟೆನ್ಸ್. ಸುಮ್ಮನೆ ಅನುಭವಿಸೋ ಅನುಭವಕ್ಕದು ವೇದ್ಯವೇ ವಿನಃ ತಲೆಗಲ್ಲ. ಆದ್ದರಿಂದ ವಾದ ವಿವಾದಕ್ಕೆ ಹೋಗಬೇಡ.